ಶ್ರದ್ಧಾ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಸಮೂಹ ಗತಿಶಾಸ್ತ್ರದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೇಟ್ ಮಾಡೋದು ಬೇಡ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಕ್ವಶನ್: ಡೈನಾಮಿಕ್ಸ್ ಎಂಬುದು ಡ್ಯಾಶ್ನಿಂದ ವ್ಯುತ್ಪತ್ತಿಯಾಗಿದೆ. ಆಪ್ಷನ್ಸ್ ಆರ್ ಡೈನಮೋ, ಡೈನಾಮಿಸ್, ಡೈನಿಮ್, ಈ ಮೇಲಿನ ಎಲ್ಲವು. ನಿಮಗೆ ಆನ್ಸರ್ಸ್ ಗೊತ್ತಿದ್ದರೆ ಕಮೆಂಟ್ ಮಾಡ್ಬೋದು. ಸರಿಯಾದ ಉತ್ತರ ಡೈನಾಮಿಸ್. ಈ ಡೈನಾಮಿಸ್ ಅನ್ನೋದನ್ನು ಭೌತಶಾಸ್ತ್ರ ವಿಷಯದಲ್ಲೂ ಕೂಡ ಅಭ್ಯಸಿಸಲಾಗುವುದು ಮತ್ತು ಮೆಕ್ಯಾನಿಕ್ಸ್ನ ಅಧ್ಯಯನ ಶಾಖೆಯಾಗಿ ಕೂಡ ಇದನ್ನು ಬಳಸಲಾಗುತ್ತದೆ. ಡೈನಾಮಿಕ್ಸ್ ಅಂದರೆ ಬಲದ ಅಧ್ಯಯನ ಮತ್ತು ಅದರ ಪರಿಶ್ರಮದ ಅಧ್ಯಯನ ಎಂಬ ಅರ್ಥ ಕೂಡ ಬರುತ್ತೆ. ನಮ್ಮ ಮುಂದಿನ ಪ್ರಶ್ನೆ: ಸಮೂಹ ಗತಿಶಾಸ್ತ್ರ ಅಧ್ಯಯನ ಆರಂಭಿಸಿದವರಲ್ಲಿ ಮೊದಲಿಗರು. ಆಯ್ಕೆಗಳು: ಸಿಗ್ಮಂಡ್ ಫ್ರಾಯ್ಡ್, ಕಾರ್ಲ್ ಯಂಗ್, ಕರ್ಟ್ ಲೆವಿನ್, ಯಾಡ್ಲರ್. ಸರಿಯಾದ ಉತ್ತರ ಕರ್ಟ್ ಲೆವಿನ್. ಈ ಕರ್ಟ್ ಲೆವಿನ್ ಅವರನ್ನು ಕುರ್ತ್ ಲೆವಿನ್ ಅಂತಲೂ ಕೂಡ ಕರೀತಾರೆ. ಇವರು ಅಮೆರಿಕ ದೇಶಕ್ಕೆ ಸೇರಿದವರಾಗಿರ್ತಾರೆ. ಇವರು 1945ರಲ್ಲಿ ಸಮೂಹ ಗತಿಶಾಸ್ತ್ರ ಅಧ್ಯಯನ ಮಾಡಲು ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ನಮ್ಮ ಮುಂದಿನ ಪ್ರಶ್ನೆ: ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಸೇರಿದ ಜನರ ಗುಂಪನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಸಂಘಟಿತ ಗುಂಪು, ಅನುಷಂಗಿಕ ಗುಂಪು, ಆಕಸ್ಮಿಕ ಗುಂಪು, ಪ್ರಾಥಮಿಕ ಗುಂಪು. ಸರಿಯಾದ ಉತ್ತರ ಆಕಸ್ಮಿಕ ಗುಂಪು. ನಮ್ಮ ಮುಂದಿನ ಪ್ರಶ್ನೆ: ಕುಟುಂಬವು ಡ್ಯಾಶ್ ಸಮೂಹದ ಪ್ರಕಾರವಾಗಿದೆ. ಕುಟುಂಬವು ಯಾವ ಒಂದು ಸಮೂಹದ ಪ್ರಕಾರವಾಗಿದೆ? ಅಸಂಘಟಿತ ಸಮೂಹದ ಪ್ರಕಾರ, ಪ್ರಾಥಮಿಕ ಸಮೂಹ, ಅನುಷಂಗಿಕ ಸಮೂಹ, ಆಕಸ್ಮಿಕ ಸಮೂಹ. ಸರಿಯಾದ ಉತ್ತರ ಪ್ರಾಥಮಿಕ ಸಮೂಹ. ಈ ಸಮೂಹದಲ್ಲಿ ಪ್ರತಿ ಸದಸ್ಯರು ಒಬ್ಬರಿಗೊಬ್ಬರು ಪರಿಚಯವಿರುತ್ತಾರೆ, ಅವರು ರಕ್ತ ಸಂಬಂಧಿಗಳು ಆಗಿರುತ್ತಾರೆ ಹಾಗೂ ದಿನಾಲೂ ಒಬ್ಬರಿಗೊಬ್ಬರು ಮುಖಾಮುಖಿಯಾಗುತ್ತಾರೆ. ಈ ಎಲ್ಲ ಲಕ್ಷಣ ಹೊಂದಿರೋ ಕಾರಣ ಇದು ಪ್ರಾಥಮಿಕ ಸಮೂಹ. ನಮ್ಮ ಮುಂದಿನ ಪ್ರಶ್ನೆ: ಸಮೂಹದ ಸದಸ್ಯರ ನಡುವಿನ ಆಕರ್ಷಣೆ ಅಥವಾ ವಿಕರ್ಷಣೆಯನ್ನು ಅಳೆಯಲು ಉಪಯೋಗಿಸುವ ಸಾಧನ. ದರ್ಜಾಮಾಪನ, ತಾಳೆಪಟ್ಟಿ, ಸಮಾಜ ಮಿತಿ, ಪ್ರಶ್ನಾವಳಿ. ಸರಿಯಾದ ಉತ್ತರ ಸಮಾಜ ಮಿತಿ ತಂತ್ರ. ನೆಕ್ಸ್ಟ್ ಕ್ವಶನ್: ಸಮಾಜ ಮಿತಿ ತಂತ್ರವನ್ನು ರೂಪಿಸಿದವರು ಯಾರು? ಕರ್ಟ್ ಲೆವಿನ್, ಕಾರ್ಲ್ ಯುಂಗ್, ಯಾಡ್ಲರ್, ಜೆ.ಎಲ್. ಮೊರೆನೊ. ಸರಿಯಾದ ಉತ್ತರ ಜೆ.ಎಲ್. ಮೊರೆನೊ. ಮುಂದಿನ ಪ್ರಶ್ನೆ: ಸದಸ್ಯರ ಆಕರ್ಷಣೆ ಅಥವಾ ವಿಕರ್ಷಣೆಯನ್ನು ಯಾವ ಅಲೇಖದಿಂದ ತೋರಿಸಲಾಗುತ್ತದೆ? ಆಪ್ಷನ್ಸ್: ಸರಳ ಅಲೇಖ, ಸಮಾಜ ಅಲೇಖ, ಸಮಾಜ ಚಿತ್ರ, ಈ ಮೇಲಿನ ಎಲ್ಲವು. ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಯುವರ್ ರೈಟ್. ಯುವರ್ ಕರೆಕ್ಟ್ ಆಪ್ಷನ್ ಈಸ್ ಸಮಾಜ ಅಲೇಖ. ಮುಂದಿನ ಪ್ರಶ್ನೆ: ಸಮೂಹದಲ್ಲಿ ಎಲ್ಲರಿಂದಲೂ ಮೆಚ್ಚಲ್ಪಟ್ಟ ವ್ಯಕ್ತಿಯನ್ನು ಏನೆಂದು ಕರೆಯುತ್ತಾರೆ? ಏಕಾಂಗಿ, ಸ್ಟಾರ್, ಕ್ಲಿಕ್, ಎಲ್ಲವೂ ಸರಿ. ಸರಿಯಾದ ಉತ್ತರ ಸ್ಟಾರ್. ಸಮೂಹದಲ್ಲಿ ಎಲ್ಲರಿಂದಲೂ ಮೆಚ್ಚಲ್ಪಟ್ಟ ವ್ಯಕ್ತಿಯನ್ನು ಸ್ಟಾರ್ ಎಂದು ಕರೆಯಲಾಗುತ್ತದೆ. ಈ ಸ್ಟಾರ್ ವ್ಯಕ್ತಿ ಸಾಮಾನ್ಯವಾಗಿ ಸಮೂಹದ ನಾಯಕನಾಗಿರುತ್ತಾನೆ. ಆತನಿಗೆ ಅದೃಷ್ಟವಿರೋ ಕಾರಣಕ್ಕಾಗಲಿ ಆತ ಎಲ್ಲರ ಮೇಲೂ ಅಧಿಕಾರ ಚಲಾಯಿಸೋದಕ್ಕಾಗಲಿ ಅಲ್ಲ, ಆತ ಎಲ್ಲರಿಂದಲೂ ಸ್ವೀಕರಿಸಲ್ಪಟ್ಟಿರುತ್ತಾನೆ. ಅದಕ್ಕಾಗಿ ಆತ ಸ್ಟಾರ್. ನಮ್ಮ ಮುಂದಿನ ಪ್ರಶ್ನೆ: ಪ್ರಜಾಪ್ರಭುತ್ವ ನಾಯಕನು ಅಂದರೆ ಆತ ಹೇಗಿರ್ತಾನೆ ಅಂತ. ತಾನೊಬ್ಬನೇ ನಿರ್ಧಾರ ಕೈಗೊಳ್ಳುತ್ತಾನೆ, ತಾನೊಬ್ಬನೇ ನಿರ್ಧಾರ ತೆಗೆದುಕೊಂಡು ಕಾರ್ಯಪ್ರವೃತ್ತನಾಗಲು ಅವಕಾಶ ಕೊಡುತ್ತಾನೆ, ಎಲ್ಲರ ವಿಚಾರ ಆಲಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಾನೆ, ನಿರ್ಧಾರಕ್ಕೆ ಬರುವುದಿಲ್ಲ. ಎಸ್,
ಎಸ್, ಯುವರ್ ಗೆಸ್ ಈಸ್ ರೈಟ್. ಎಲ್ಲರ ವಿಚಾರ ಆಲಿಸಿ ನಿರ್ಧಾರ ಕೈಗೊಳ್ಳುತ್ತಾನೆ. ಮುಂದಿನ ಪ್ರಶ್ನೆ, ತರಗತಿಯನ್ನು ಒಂದು ಸಮೂಹವೆಂದು ಕರೆಯಲು ಕಾರಣವೇನು? ಒಬ್ಬ ನಾಯಕನಿರುತ್ತಾನೆ, ನಿರ್ದಿಷ್ಟ ಸ್ಥಳವಿರುತ್ತದೆ, ನಿರ್ದಿಷ್ಟ ಗುರಿ ಇರುತ್ತದೆ, ಮೇಲಿನ ಎಲ್ಲವೂ ಸರಿ. ತರಗತಿಯನ್ನು ಸಮೂಹವೆಂದು ಕರೆಯಲು ಕಾರಣ, ಇಲ್ಲಿ ನಾಯಕನಿರುತ್ತಾನೆ, ಆತನೇ ಶಿಕ್ಷಕ, ಇಲ್ಲಿ ನಿರ್ದಿಷ್ಟ ಸ್ಥಳವಿರುತ್ತದೆ, ನಿರ್ದಿಷ್ಟ ಗುರಿ ಇರುತ್ತದೆ, ಅದಕ್ಕಾಗಿ ಇದು ಒಂದು ಸಮೂಹ. ಮುಂದಿನ ಪ್ರಶ್ನೆ, ಪ್ರಜಾಪ್ರಭುತ್ವವಾದಿ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ನಿಯಂತ್ರಿಸುತ್ತಾನೆ, ಆಳುತ್ತಾನೆ, ಪ್ರಶ್ನೆಗಳನ್ನು ಕೇಳಲು ಅವಕಾಶ ಕಲ್ಪಿಸುತ್ತಾನೆ, ತಿರಸ್ಕರಿಸುತ್ತಾನೆ. ಪ್ರಜಾಪ್ರಭುತ್ವವಾದಿ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ಪ್ರಶ್ನೆ ಕೇಳಲು ಅವಕಾಶ ಕಲ್ಪಿಸುತ್ತಾನೆ. ಪ್ರಜಾಪ್ರಭುತ್ವವಾದಿ ಶಿಕ್ಷಕ ಯಾವುದೇ ರೀತಿ ಡಾಮಿನೇಟ್ ಮಾಡದೆ, ಅವರನ್ನು ಆಳದೇನೆ, ರಿಜೆಕ್ಟ್ ಮಾಡಲಾರ್ದೇನೆ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತಾನೆ. ಸೊ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ರಿ. ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್.